4ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 1 ಕನ್ನಡಮ್ಮನ ಹರಕೆ ಪದ್ಯ ನೋಡೋಣ. ಇದನ್ನ ಬರೆದವರು ಕುವೆಂಪುರವರು. ಪದ್ಯವನ್ನು ನೋಡಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮೊಲೆಯ ಹಾಲಂತೆ ಸವಿಜೇನು ಬಾಯ್ಗೆ, ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ. ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಬರೆದವರು ಕುವೆಂಪು. ಇನ್ನೊಮ್ಮೆ ನೋಡೋಣ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ನೋಡ್ರಿ, ಮಗುವೆ ನೀನು ಕನ್ನಡಕ್ಕಾಗಿ ಹೋರಾಡು, ಕನ್ನಡಕ್ಕಾಗಿ ಯುದ್ಧ ಮಾಡು, ಕನ್ನಡವನ್ನ ಉಳಿಸಲು ಪ್ರಯತ್ನಿಸು ಅಂತ ಕವಿ ಹೇಳ್ತಾ ಇದ್ದಾರೆ. ಕನ್ನಡವ ಕಾಪಾಡು ನನ್ನ ಆನಂದ, ಕನ್ನಡವನ್ನ ಕಾಪಾಡು ಅಂತ ಹೇಳ್ತಾ ಇದ್ದಾರೆ. ಸರಳ ಭಾಷೆಯಲ್ಲಿ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಪದ್ಯವನ್ನ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ. ಜೋಗುಳ ಅಂದ್ರ ತಾಯಿಯ ಹರಕೆ ಇದು. ತಾಯಿ ಹೇಳ್ತಾ ಇರ್ತಾರಲ್ಲ, ಆ ತರದ ಮಾತಿದು. ಇದನ್ನ ಮರಿಬೇಡ ಚಿನ್ನದಂತಹ ಅವರೇ ಅಂತ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಇದನ್ನ ಮರೆತ್ರ ನೀನು ಹೆತ್ತ ತಾಯಿಯನ್ನ ಮರೆತಂತೆ ಅಂತ ಕವಿ ಹೇಳ್ತಾ ಇದ್ದಾರೆ. ಮೊಲೆಯ ಹಾಲಂತೆ ಸವಿಜೇನು ಬಾಯಿಗೆ, ಮೊಲೆಯ ಹಾಲಂತೆ, ಹಾಲೆಂತಂತೆ ಸವಿಜೇನು ಬಾಯಿಗೆ. ಇದು ಮೊಲೆಯ ಹಾಲಂತೆ ಬಾಯಿಗೆ ಸಿಹಿ ಆಗಿರುತ್ತದೆ, ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೇಗೆ. ನೋಡ್ರಿ, ಈ ಕನ್ನಡವನ್ನು ನೀವು ಮಾತನಾಡಿದರೆ, ಕನ್ನಡವನ್ನ ಬಳಸಿದರೆ ಇದು ತಾಯಿಯ ಅಪ್ಪುಗೆಯಂತೆ ನಿಮ್ಮನ್ನ ನಿಮ್ಮ ಮೈಗೆ ಸೊಗಸನ್ನ ನೀಡುತ್ತದೆ ಅಂತ ಕವಿ ಹೇಳ್ತಾ ಇದ್ದಾರೆ. ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ. ನೋಡ್ರಿ, ನಿಮಗೆ ಕನ್ನಡವನ್ನ ಮಾತಾಡಿದ್ರೆ ನಿಮ್ಮ ಬಾಳು ಉದ್ಧಾರ ಆಗುತ್ತದೆ, ಶ್ರೇಯಸ್ಸು ದೊರೆಯುತ್ತದೆ ಅಂತ. ತಾಯಿ ನುಡಿಗೆ ದುಡಿದು ಮಡಿ ಇಹ ಪರ ಗಳೇಳ್ಗೆ. ತಾಯಿ ಅಂದ್ರ ತಾಯಿಯ ನುಡಿಯನ್ನ, ಕನ್ನಡವನ್ನ ಕಾಪಾಡಲು ನೀನು ದುಡಿ, ನಿನ್ನ ಅಭಿವೃದ್ಧಿ ಇದರಲ್ಲಿ ಆಗ್ಲಿ ಅಂತ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ. ನೋಡ್ರಿ ಹೆಂಗ್ ಹೇಳ್ತಾರೆ. ನೀ ದೊಡ್ಡವರಾದ್ರ ದಮ್ಮಯ್ಯ, ಚಿಕ್ಕವರಾದ್ರ ಕಂದಯ್ಯ, ಬೇಡುವೆನು ನಿನ್ನ. ನಿಮ್ಮನ್ನ ದೊಡ್ಡವರು ಅಂತಾನು ಚಿಕ್ಕವರು ಅಂತಾನು ಬೇಡ್ತಾ ಇದ್ದೀನಿ. ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ, ಇದು ನನ್ನನ್ನ ಕಾಪಾಡು ಅಂತ ನಮ್ಮ ಕನ್ನಡಮ್ಮ ಹೇಳ್ತಾ ಇದ್ದಾಳೆ, ಇದನ್ನು ಮರಿಬೇಡ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ನೋಡ್ರಿ ಎಷ್ಟ್ ಚೆನ್ನಾಗಿ ಬಳಸ್ಯಾರ ಪದಗಳನ್ನ. ತುಂಬಾ ಚೆನ್ನಾಗೈತಿ ಪದ್ಯ. ಬರೆದವರು ಕುವೆಂಪು ಅವರು. ಈಗ ಪದಗಳ ಅರ್ಥ ನೋಡ್ರಿ. ಕಾಪಾಡು ಅಂದ್ರೆ ರಕ್ಷಿಸು, ಪೋಷಿಸು, ದುಡಿ ಕೆಲಸ ಮಾಡು, ಶ್ರಮ ಪಡು. ಬೇಡು ಅಂದ್ರೆ ಕೇಳು, ಯೋಚಿಸು. ಮಡಿ ಅಂದ್ರ ಸಾವು, ಮರಣ ಹೊಂದು. ಶ್ರೇಯಸ್ಸು ಏಳಿಗೆ, ಅಭಿವೃದ್ಧಿ. ಹೋರಾಡು ಅಂದ್ರೆ ಸೆಣಸು, ಹೋರಾಟ ಮಾಡು. ಅಪ್ಪಿಗೆ ಅಂದ್ರ ಆಲಿಂಗನ. ಕಲಿ ಅಂದ್ರ ವೀರ ಶೂರ. ಸವಿ ಅಂದ್ರ ರುಚಿ. ಟಿಪ್ಪಣಿ. ಹಿಯಪರ ಜೋಗುಳ ತಾಯಿ ನುಡಿ ದಮ್ಮಯ್ಯ. ದಮ್ಮಯ್ಯ ಅಂದ್ರ ದೀನತೆಯಿಂದ ಬೇಡುವುದು ಅಂತ. ಅಭ್ಯಾಸವನ್ನ ನೋಡ್ರಿ. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡದ ಕಂದ ಕನ್ನಡಕ್ಕೆ ಹೋರಾಡಬೇಕು. ಕನ್ನಡಕ್ಕೆ ಹೋರಾಡಬೇಕು. ಕನ್ನಡ ಕಾಪಾಡಲು ಹೋರಾಡಬೇಕು. ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ?
ಹಡೆದ ತಾಯಿಯನು, ಹಡೆದ ತಾಯಿಯನು ಮರೆತಂತೆ. ಕನ್ನಡದ ಕಂದ ಯಾವುದನ್ನ ಮರೆಯಬಾರದು? ಜೋಗುಳದ ಹರಕೆ, ತಾಯಿ ಹಾಡಿದ ಜೋಗುಳವನ್ನ ಮರೆಯಬಾರದು. ಜೋಗುಳದ ಹರಕೆಯನ್ನ ಮರೆಯಬಾರದು. ಹರಕೆಯನ್ನ ಮರೆಯಬಾರದು. ಜೋಗುಳದ ಹರಕೆಯನ್ನ ಮರೆಯಬಾರದು. ನೆಕ್ಸ್ಟ್, ಕನ್ನಡ ನುಡಿಯ ಸೊಗಸನ್ನ ಯಾವುದಕ್ಕೆ ಹೋಲಿಸಲಾಗಿದೆ? ತಾಯಿ ಅಪ್ಪುಗೆಗೆ, ತಾಯಿ ಅಪ್ಪುಗೆಗೆ ಹೋಲಿಸಲಾಗಿದೆ. ಓಕೆ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಅಂತ ಹೇಳ್ಯಾರ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಇಲ್ಲಿ ಏನ್ ಬರುತ್ತ? ಕಂದ ಬರುತ್ತ. ಮರತೆಯಾದರೆ ಡ್ಯಾಶ್ ಮರೆತಂತೆ ನನ್ನ, ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಅಯ್ಯೋ. ಮರೆತೆಯಾದರೆ ನೆಕ್ಸ್ಟ್, ಮಲೆಯ ಹಾಲಂತ್ಯಂತೆ ಸಬಿಜೇನು ಬಾಯಿಗೆ, ಇಲ್ಲಿ ಏನ್ ಬರುತ್ತ? ಸಬಿಜೇನು. ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ, ಕೊನೆಯದಾಗಿ ಹೇಳ್ತಾರಲ್ಲ ಕಲಿಯಾಗಿ ರನ್ನ, ಇದು ಸವಿಜೇನು, ಇಲ್ಲೇ ಕಲಿಯಾಗಿ. ನೆಕ್ಸ್ಟ್, ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನ ಬರೆಯಿರಿ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಅವ್ರು ಕೊಟ್ರ ಇಲ್ಲಿ 2 ಲೈನ್ ಬರೆದ್ರೆ ಸಾಕು. ಬೇಡುವೆನು ನಿನ್ನ, ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಮರೆತಂತೆ ನನ್ನ. ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ನೆಕ್ಸ್ಟ್ ನೋಡ್ರಿ, ಭಾಷಾ ಚಟುವಟಿಕೆ ಇದೆ ನೋಡ್ರಿ. ಮಾದರಿಯಂತೆ ಕೊಟ್ಟಿರೋ ಪದಗಳಿಗೆ ಪ್ರಾಸ ಪದ ಬರೆಯಿರಿ. ದಮ್ಮಯ್ಯ ಕಂದಯ್ಯ, ಹೋರಾಡು ಕೊಟ್ರ ಇಲ್ಲೇನಾಗತ್ತ? ಕಾಪಾಡು, ಕಾಪಾಡು, ಹೋರಾಡು ಕಾಪಾಡು ಪ್ರಾಸ ಪದಗಳು. ಬಾಯಿಗೆ ಮೇಗೆ, ಮೇಗೆ. ಬಾಳ್ಗೆ ಏಳ್ಗೆ. ಚಿನ್ನ ನಿನ್ನ. ಓಕೆ. ಕೊಟ್ಟಿರೋ ಪದಗಳಲ್ಲಿ ಬರೆಹದ ಸರಿಯಾದ ರೂಪವನ್ನ ಆರಿಸಿ ಬರೆಯಿರಿ. ಹೋರಾಡು ಹೋರಾಡು, ಇದು ಹೋರಾಡು ಕರೆಕ್ಟ್ ಇದೆ. ಹರಕೆ ಅರಕೆ, ಇದು ಹರಕೆ, ಇಲ್ಲಿ ಹರಕೆ ಇಲ್ಲಿ ಬರ್ಬೇಕು, ಬರ್ದ್ಬಿಡ್ತೀನಿ ಯಾಕದು ಹೋರಾಡು. ಆನಂದ ಆನಂದ, ಆನಂದ ಸರಿ ಪದ. ಅಯ್ಯೋ ಅಯ್ಯೋ, ಇದೇನು? ಅಯ್ಯೋ. ಹಾಲು ಹಾಲು, ಹಾಲು.
ಅಪ್ಪುಗೆ ಹಪ್ಪುಗೆ ಅಂದ್ರ ಇಲ್ಲಿ ಅಪ್ಪುಗೆ. ಕೊಟ್ಟಿರುವ ಒತ್ತಕ್ಷರಗಳನ್ನ ಗಮನಿಸಿ. ವೃತ್ತದೊಳಗೆ ಸಜಾತಿಯ ಒತ್ತಕ್ಷರವನ್ನ ಅಂದ್ರ ವೃತ್ತದೊಳಗೆ ಸಜಾತಿ ಒತ್ತಕ್ಷರ, ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನ ಬರೆಯಿರಿ. ನ ವೃತ್ತದೊಳಗೆ ಬರುತ್ತಂದ್ರ ವೃತ್ತದಲ್ಲಿ ಮೊದ್ಲು ಬರೋದ್ಗಳನ್ನು ನ, ಭ, ಯ, ನೆಕ್ಸ್ಟ್ ಟ, ತ, ಮ, ಪ. ಇನ್ನು ಉಳಿದಿದ್ವೆಲ್ಲ ವಿಜಾತಿಯ ಅಕ್ಷರಗಳು, ಅವನ್ ಬರೀರಿ. ಸರಿನಾ? ಈಗ ಬಳಕೆ ಚಟುವಟಿಕೆ. ಹಿರಿಯರಿಂದ ಜೋಳದ ಪದಗಳನ್ನು ಸಂಗ್ರಹಿಸಿ ಅಭ್ಯಾಸ ಮಾಡಿ. ಕನ್ನಡ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರಕೋಶ ತಯಾರಿಸಿ. ಕೊಟ್ಟಿರುವ ಸಾಲುಗಳನ್ನ ವೇಗವಾಗಿ ಉಚ್ಚರಿಸಿ. ಟಗರು, ಟಗರಿಗೆ ತರಗು ತಂದು ಹಾಕು. ಇದನ್ನು ವೇಗವಾಗಿ ಉಚ್ಚರಿಸ್ಬೇಕಂತ. ಟಗರಿಗೆ ತರಗು ತಂದು ಹಾಕು. ಟಗರಿಗೆ ತರಗು ತಂದು ಹಾಕು. ನೆಕ್ಸ್ಟ್, ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಾಗೆ ಪುಕ್ಕ, ಗೂಬೆ ಪುಕ್ಕ. ಈ ತರ ಪದ್ಯದಲ್ಲಿ ನೀವು ಇಷ್ಟಪಡುವ 4 ಸಾಲುಗಳನ್ನ ಬರೆಯಿರಿ. ನಿಮ್ಗೆ ಯಾವ್ದು ಇಷ್ಟ ಅದನ್ನ ಬರೀರಿ. ಈ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ. ತುಂಬಾ ಚೆನ್ನಾಗೈತಿ, ಕಂಠಪಾಠ ಮಾಡ್ರಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಪಾಠ 2 ಬುದ್ಧಿವಂತ ರಾಮಕೃಷ್ಣ ನೋಡೋಣ.